ಚಲೋ ಗೈಸ್, ಲೆಟ್ಸ್ ಗೋ. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತು ಮಾರ್ನಿಂಗ್ ಪ್ರಾಕ್ಟೀಸ್ಗೆ ಹೋಗಿದ್ದೆ ಮುಂಚೆ ಓಟ್ಸ್ ತಿಂದು ಹೋಗ್ಬೇಕಂತೆ ಓಟ್ಸ್ ನೆನೆ ಇಟ್ಟೀನಿ. ಸರ್ ಅದನ್ನು ತಿನ್ನೋಕ್ಕಾಗಲಾರ್ದಕ್ಕೆ ಜ್ಯೂಸ್ ಮಾಡ್ಕೊಂಡು ಕುಡಿಯತ್ತಾರ ನೋಡ್ರಿ. ಹಿಂಗದಾರ ಇವ್ರು, ಓಟ್ಸ್ ನೆನೆ ಇಟ್ರು ಸಹಿತ ಜ್ಯೂಸ್ ಮಾಡ್ಕೊಂಡು ಕುಡಿಯಂತಾರೆ ತಿನ್ನೋಕ್ಕಾಗಲಾರ್ದಕ್ಕೆ. ನಿಮ್ಮ ಕಡೆನೂ ಏನು ತಿನ್ನಕ್ಕಾಗಿಲ್ಲ ಅಂದ್ರೆ ಜ್ಯೂಸ್ ಮಾಡ್ತೀವಿ. ನಿಮಗೂ ಇದನ್ನ ಹೇಳ್ತಾರೆ ನೋಡ್ರಿ. ಬೆಸ್ಟ್ ಇಲ್ರಿ ಇದು, ಬಿಡ ಬಿಡ ಕುಡಿದು ಬಿಟ್ರಲ್ರಿ, ಒಂದು ತಾಸು ತಿನ್ಕೋತ್ಕೊಂಡಿರ್ತೀರಿ. ನಾಳಿಂದ ಜ್ಯೂಸ್ ಮಾಡೇ ಇಡ್ತೇನೆ ನಿಮಗೆ. ಚಲೋ ಗೈಸ್, ಲೆಟ್ಸ್ ಗೋ. ಆರಾಮ ನೋಡ್ರಿ, ಕಿಸೆ ಒಳಗೆ ಎಷ್ಟಿಲ್ಲ ತಿನ್ಲಿಕ್ಕೆ ತೊಗೊಂಬಂದಾಳ. ಕಿಸೆ ಒಳಗೆ ತುಂಬಿಕೊಂಡಿಲ್ಲ, ಇದನ್ನ ತಗೊಂಡ್ರಿ. ಇವತ್ತು ಲಾಂಗ್ ರೈಡ್ ಐತಿ, ಎಲ್ಲ ತಿನ್ಬೇಕಲ್ಲ. ಹಂಗಾಗಿ ಗಾನಮ್ಮ ಅಷ್ಟೆಲ್ಲ ಫುಡ್ ಕ್ಯಾರಿ ಮಾಡತ್ತ. ಗರಮ ರೀತಿ ಬ್ಯಾಗ್ ತಗೊಂಡ್ ಹಾ ಮಸ್ತ್ ಭಾಳ ಇಟ್ಕೊಂಡು ಹೋಗೋದ್ರೊಳಗೆಲ್ಲ ತಿನ್ನಾಕ. ನಾಲ್ಕನೇ ಉಂಡೆ. ಸರ್ ನೀವೆಷ್ಟು ಉಂಡೆ ತಿಂದ್ರಿ? ಗಾಯ್ಸ್, ಸಿಗ್ಗಾಂವ್ ಟರ್ನ್ ಮಾಡಿದ್ವಿ. ನಾವು ಸಿಗ್ಗಾಂವ್ 58 ಕಿಲೋಮೀಟರ್ ಆಯ್ತು. ಆಗ ಹುಬ್ಳಿ ಕಡೆ ಹಚ್ಚಿದ್ವಿ. ಭೀಮಾ ಹೇಳಿದೆ
ನಿನಗೆ ನೀನೇ ತಿಳಿದು ಹೊಡಿಬೇಕಂತ ಹೇಳಿ ಅಷ್ಟು ಹೇಳಿ ನಮ್ಮನ್ನೆಲ್ಲರನ್ನ ಬಿಟ್ಟು ಹೋಗ್ಬಿಟ್ಲು. ಅಲ್ಲಿ ಹೊಂಟ ನೋಡ್ರಿ. ಭೀಮಾ ಬಿಟ್ಟಿದ್ಲು, ಅದಕ್ಕೆ ಸಂದೇಶ ಬೇಯತ್ತಿದ್ರು, ವಿಡಿಯೋ ಮಾಡ್ತೀನಿ ಬೇಯಬೇಡ್ರಿ ನನ್ನ ಚಲೋದಾಳ ಹೊಡಿತಾಳ ಅಂತ ಹೇಳಂತಾರ ನೋಡ್ರಿ. ಹುಬ್ಳಿಗೆ ಬಂದು ಮುಟ್ಟಿದ್ವಿ, ನೀರು ತುಂಬ್ಕೊಳತ್ತೀವಿ. ಇನ್ನು ನೀರು ತುಂಬಿಕೊಂಡು ಮನೆ ಕಡೆ ಹೋಗ್ಬೇಕು. ಇನ್ನೊಂದು 20 ಕಿಲೋಮೀಟ್ರ್ ಉಳ್ದೈತಿ ಮನೆ. ಗೈಸ್ ಫೈನಲಿ ಮನೆಗೆ ಬಂದು ಮುಟ್ಟಿದ್ವಿ. ನಮ್ಮ ಪೀಕು ಹೋದ್ರಾತ ನೋಡ್ರಿ. ಪಾಪ 4 ತಾಸು ಆಯ್ತು, 4 ತಾಸಿಂದ ಒಬ್ಬನಾಗಣ. ಇವತ್ತಿನ ಪ್ರಾಕ್ಟೀಸ್ ಕಂಪ್ಲೀಟ್ ಆಯಿತು. ಇವತ್ತು ಟೋಟಲ್ 109 ಕಿಲೋಮೀಟ್ರ್ ಆಯ್ತು ಮನೆಗೆ ಬಂದು ಮುಟ್ಟೋಷ್ಟೊಳಗೆ. 3.5 ಅವರ್ ರೈಡ್ ಆಯಿತು. ಇವತ್ತು ಬ್ಯಾಂಗ್ಳೂರು ರೋಡಿಗೆ ಹೋಗಿದ್ವಿ. ರೋಡ್ ಚಲೋ ಅನಿಸ್ತು. ಬಿಸಿಲು ಭಾಳ ಹತ್ತೈತಿ ಆ ರೋಡಿಗೆ. ಬಿಸಿಲು ಹತ್ತೋದೇ ಬಿಡಿ ಎಲ್ಲ ಕಡೆ. ಆದ್ರೆ ಗಾಳಿನೂ ಹಂಗೆ ಐತಿ. ಹೋಗೋ ಟೈಮ್ಗೂ ಗಾಳಿ ಐತಿ, ಬರೋ ಟೈಮ್ಗೂ ಗಾಳಿ ಐತಿ ಆ ರೋಡ್ ಒಳಗೆ. ಯಾಕಂದ್ರೆ ಆ ಕಡೆ ಈ ಕಡೆ ಗಿಡಗಳು ಕಮ್ದವು, ಹಾಗಾಗಿ ಗಾಳಿ ಭಾಳ ಹತ್ತೈತಿ. ಹೋಗಾಗ ಫುಲ್ ಎದುರುಗಾಳಿ ಇತ್ತು. ಅಂದ್ಕೊಂಡ್ವಿ ಬರುವಾಗ ಬೆನ್ಗಾಳಿ ಸಿಗ್ತೈತಿ ಅಂತ ಹೇಳಿ. ಬರುವಾಗೂ ಎದುರುಗಾಳಿನೇ ಇತ್ತಲ್ಲಿ. ಮುಗಿಸ್ಕೊಂಡು ಬಂದ್ವಿ. ಪ್ರಾಕ್ಟೀಸ್ ಚಲೋ ಆಯ್ತು ಇವತ್ತಿಂದು. ಆಮೇಲೆ ಅಷ್ಟೇ.